ಅಂಡ್ ಕೊನೆ ಮೂಮೆಂಟ್ ರ್ಯಾಪಿಡ್ ಫೈರ್, ಒಬ್ಬೊಬ್ಬರ ಹೆಸರನ್ನ ಹೇಳ್ತೀನಿ, ಓಕೆ ಅವರಲ್ಲಿ ಏನ್ ಇಷ್ಟ ಆಗುತ್ತೆ ಏನ್ ಇಷ್ಟ ಆಗಲ್ಲ ಅನ್ನುವಂಥದ್ದು. ಓಕೆ. ಮೊದಲನೇದಾಗಿ ಹಂಸ ಅವರು. ಹಂಸ ಅವರು ಎಲ್ಲೆಲ್ಲಿ ಮಾತಾಡ್ಬೇಕಿತ್ತು, ಸೊ ಅದೊಂದು ನನ್ಗೆ ಆ ಪಾಯಿಂಟ್ ಇಷ್ಟ ಆಗಿಲ್ಲ. ಮಾತಾಡೋ ಟೈಮಲ್ಲಿ ಮಾತಾಡ್ಕೊಬೇಕಿತ್ತು ಅಂತ. ಇಷ್ಟ ಆಗುವಂತ ಕ್ಯಾರೆಕ್ಟರ್ ಏನಂದ್ರೆ ತುಂಬಾ ಒಂದು ಕೇರಿಂಗ್ ನೇಚರ್ ಇದೆ ಅವರಲ್ಲಿ, ಸೊ ಅದು. ಮಾನಸ. ಮಾನಸ ಮೆಚುರಿಟಿಗೆ ತುಂಬಾ ಕಡಿಮೆ, ಅದೊಂದು ನನ್ಗೆ ಇಷ್ಟ ಆಗದಿರುವಂತ ಒಂದು ಕ್ವಾಲಿಟಿ. ಇಷ್ಟ ಆಗೋದು ಅಂದ್ರೆ ಅವರ ಕಾಮಿಕಲ್ ಸೆನ್ಸ್. ಎಸ್. ಜಗದೀಶ್. ಜಗದೀಶ್ ಸರ್ ಸ್ವಲ್ಪ ಅವ್ರ ಆಂಗರ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಬೇಕಿತ್ತು. ಅಂಡ್ ಇಷ್ಟ ಆಗುವಂತದ್ದು ನನಗೆ ಅವರು ಒಂದು ತಂದೆ ಸ್ಥಾನದಲ್ಲಿ ನಾನ್ ನೋಡ್ತಾ ಇದ್ದೆ ಅವ್ರನ್ನ, ಸೊ ಅದು ತುಂಬಾ ಕೇರಿಂಗ್. ರಂಜಿತ್. ರಂಜಿತ್ ಒಂದು ಟಾಸ್ಕ್ ವಿಚಾರಕ್ಕೆ ಬಂದಾಗ ಸಖತ್ತಾಗಿ ಆಡೋರು, ಒಂದು ಮಾಚೋ ಹಲ್ಕ್ ತರ ಇದ್ರು. ಬಟ್ ಇಲ್ಲಿ ಮನೆ ವಿಚಾರಕ್ಕೆ ಬಂದಾಗ ಎಲ್ಲೋ ಒಂದ್ ಸ್ವಲ್ಪ ಸೈಲೆಂಟ್ ಆಗೋಗ್ಬಿಟ್ರು ಅಂತ ಅನಿಸ್ತು. ಅನುಷಾ. ಅಗೇನ್ ಮನೆ ವಿಚಾರಕ್ಕೆ ಬಂದಾಗ, ವಾಯ್ಸ್ ಔಟ್ ಮಾಡ್ಬೇಕು ಅನ್ನೋ ವಿಚಾರಗಳಿಗೆ ಬಂದಾಗ ತುಂಬಾ ಸೈಲೆಂಟ್ ಆಗೋಗಿದ್ರು. ಅಂಡ್ ಅವ್ರ ತಪ್ಪುಗಳನ್ನ ಯಾರು ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದ್ರು ಅವ್ರಿಗೆ ತಪ್ಪಾಗಿ ಕಾಣಿಸ್ತಾ ಇದ್ರು. ಅದೊಂದು ಕ್ವಾಲಿಟಿ ನನಗೆ ಅದ್ರಲ್ಲಿ ಇಷ್ಟ ಆಗಿಲ್ಲ. ಸೊ ಅಪಾರ್ಟ್ ಫ್ರಮ್ ದಟ್ ಶಿ ವಾಸ್ ವೆರಿ ಕೇರಿಂಗ್, ಗುಡ್, ಫ್ರೆಂಡ್ಲಿ. ಧರ್ಮ ಅವ್ರ ವ್ಯಕ್ತಿತ್ವನೇ ಅದು. ಅವರಲ್ಲಿ ಮೈನಸ್ ಪಾಯಿಂಟ್ಸ್ ಅಂತ ನಾನು ಹುಡ್ಕಕ್ಕೆ ಹೋಗಲ್ಲ, ಬಿಕಾಸ್ ಅವ್ರ ವ್ಯಕ್ತಿತ್ವನೇ ಅದು, ಅವ್ರು ಇರೋದೇ ಹಾಗೆ. ಸೊ ಅವ್ರು ಏನಿದಾರೋ ಚಂದ ಇದಾರೆ ಅವರು. ಗೋಲ್ಡ್ ಸುರೇಶ್. ಸುರೇಶ್ ಅಣ್ಣ ಐ ಥಿಂಕ್ ಒಂದ್ ಫ್ಯೂ ವೀಕ್ಸ್ ಏನಾಗೋಗುತ್ತೆ, ಓಡೋ ಕುದುರೆ ಹಿಂದೆ ಓಡ್ತಾ ಇರ್ತಾರೆ ಅಂತ ಅನ್ಸ್ತು ನನ್ಗೆ. ಬಟ್ ಅದಾದ್ಮೇಲೆ ಅವ್ರು ಅದನ್ನ ಕರೆಕ್ಷನ್ ಮಾಡ್ಕೊಂತಾರೆ, ನಾವೂ ಹೇಳ್ತೀವಿ ಅವ್ರಿಗೆ. ಬಟ್ ಅಪಾರ್ಟ್ ಫ್ರಮ್ ದಟ್ ನನ್ಗೆ ಇಷ್ಟ ಆಗುವಂತ ವ್ಯಕ್ತಿತ್ವ ಅಂದ್ರೆ ಅವ್ರ ಸಿಂಪ್ಲಿಸಿಟಿ ಉತ್ತಮ ತಗೊಂಡಿರ್ತಾರೆ. ಅವ್ರ ಸಿಂಪ್ಲಿಸಿಟಿಗೆ ಉತ್ತಮ ತಗೊಂಡಿರ್ತಾರೆ. 100% ಹಾರ್ಡ್ ವರ್ಕ್ ಮಾಡ್ತಾರೆ ಅವರು, ಡೆಡಿಕೇಶನ್. ರಜತ್ ಅವರ ಓವರ್ ಕಾನ್ಫಿಡೆನ್ಸ್ ಇಷ್ಟ ಆಗಲ್ಲ, ಈಗೋ ಇಷ್ಟ ಆಗಲ್ಲ. ಏನ್ ಇಷ್ಟ ಆಗುತ್ತೆ ಅಂದ್ರೆ ಅವರು ಆಲ್ರೌಂಡರ್. ಎಂಟರ್ಟೈನ್ಮೆಂಟ್ ಅಂದ್ರೆ ಎಂಟರ್ಟೈನ್ಮೆಂಟ್, ಟಾಸ್ಕ್ ಅಂದ್ರೆ ಟಾಸ್ಕ್. ಶೋಭಾ ಶೆಟ್ಟಿ ಅವ್ರನ್ನ ಐ ಥಿಂಕ್ ಶಿ ಇಸ್ ವೆರಿ ಸ್ಟ್ರಾಂಗ್, ಸೂಪರ್ ಸ್ಟ್ರಾಂಗ್. ಅವರಲ್ಲಿ ನೆಗೆಟಿವ್ಸ್ ಅಂತ ನನ್ಗೆ ಅಷ್ಟು ಕಂಡಿಲ್ಲ, ಬಿಕಾಸ್ ಅಷ್ಟು ಟೈಮ್ ಸಿಕ್ಕಿಲ್ಲ ನನ್ಗೆ ಅವ್ರ ಜೊತೆಗೆ. ಭವ್ಯ ಅವರ ನೆಗೆಟಿವ್ಸ್ ಏನಂದ್ರೆ ತುಂಬಾ ಪರ್ಸನಲ್ ಆಗಿ ತಗೊಂತಾರೆ ಎಲ್ಲಾನು, ಅದನ್ನ ಒಂದು ಬಿಡ್ಬೇಕು, ಜಿದ್ದು ಸಾಧಿಸೋದ್ ಬಿಡ್ಬೇಕು. ಅಂಡ್ ಕ್ವಾಲಿಟಿ, ಇಷ್ಟ ಆಗೋ ಕ್ವಾಲಿಟಿ ಏನಂದ್ರೆ ಯಾವ್ದೇ ಫಿಸಿಕಲ್ ಟಾಸ್ಕ್ ಅಲ್ಲಿ ಅವ್ರು ಯಾವಾಗ್ಲೂ ನಂಬರ್ ಒನ್ ಇರ್ತಾರೆ. ಸೊ ಅದು ಇಷ್ಟ ಆಗುತ್ತೆ. ಗೌತಮಿ ಅವರು ಮಂಜಣ್ಣಂಗೆ ಹೇಳ್ತಾರೆ ಒಂದ್ ಕಡೆ, ನೀನ್ ಆಡು, ಇಷ್ಟೊಂದೆಲ್ಲ ಕಾಮೆಂಟ್ಸ್ ಬರ್ತಾ ಇದೆ, ಅದನ್ನ ಕೇಳಿ ಸಾಕಾಗೋಗಿದೆ ಅಂತಾನೂ ಹೇಳ್ತಾರೆ. ಅಟ್ ಸೇಮ್ ಟೈಮ್ ಅವರು ಫ್ರೆಂಡ್ಶಿಪ್ ನ ಬಿಟ್ಟು ಹೋಗು ಅಂತ ಯಾರು ಹೇಳಿಲ್ಲ ಅಂತ ಪುನಃ ಅವರೇ ಬಂದು ಹೇಳ್ತಾರೆ, ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಸ್ ನ ಪಾಸ್ ಮಾಡ್ತಾರೆ. ಸೊ ಅದು ನನ್ಗೆ ಇಷ್ಟ ಆಗಲ್ಲ. ಅಂಡ್ ಇಷ್ಟ ಆಗುವಂತ ಕ್ಯಾರೆಕ್ಟರ್ ಏನಂದ್ರೆ ತುಂಬಾ ಕ್ಲಾರಿಟಿ ಇರುತ್ತೆ ಅವ್ರು ಮಾತನಾಡೋದ್ರಲ್ಲಿ. ಸೊ ಅದು ಇಷ್ಟ ಆಗುತ್ತೆ. ಉಗ್ರಂ ಮಂಜು. ಮಂಜಣ್ಣ ಅವ್ರದ್ದೇನೋ ಒಂದ್ ಕೆಲ್ಸ ಆಗ್ಬೇಕು ಅಂತ ಬೇರೆಯವ್ರ ಮೇಲೆ ಗೂಬೆ ಕೂರಿಸ್ತಾರೆ, ಅದು ನನ್ಗೆ ಇಷ್ಟ ಆಗಲ್ಲ. ಇಷ್ಟ ಆಗೋದು ಅಂದ್ರೆ ಅಗೇನ್ ಆಲ್ರೌಂಡರು, ಕಲಾವಿದನಾಗಿ ನಂಗೆ ತುಂಬಾ ರೆಸ್ಪೆಕ್ಟ್ ಇದೆ ಅವ್ರ ಮೇಲೆ. ಶಿಶಿರ್ ಅಲ್ಲಿ ನೆಗೆಟಿವ್ಸ್ ಅಗೇನ್ ಧರ್ಮ ಅವ್ರ ತರ ನಾನು ಏನೋ ಹುಡ್ಕಕ್ ಹೋಗಲ್ಲ, ಅವ್ರು ಹೇಗಿದಾರೋ ಹಾಗೆ ಇದಾರೆ. ಸೊ ಅವರಲ್ಲಿ ನೆಗೆಟಿವ್ ಅಂತ ನೀನು. ತ್ರಿವಿಕ್ರಮ್ ಹೇಳ್ಬೇಕು. ತ್ರಿವಿಕ್ರಮ್ ಅವರ ಪಾಸಿಟಿವ್ಸ್ ಏನಂದ್ರೆ ಫಿಸಿಕಲ್ ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ. ಅಂಡ್ ನೆಗೆಟಿವ್ಸ್ ಏನಂದ್ರೆ ಒಬ್ಬ ಹ್ಯೂಮನ್ ಬೇಸಿಕ್ ಹ್ಯೂಮನ್ ರಿಯಾಕ್ಷನ್ಸ್ ನ ಅರ್ಥ ಮಾಡ್ಕೊಳ್ಳಲ್ಲ ಅವರು, ಅದ್ರಲ್ಲೆಲ್ಲೋ ಫೇಲ್ ಆಗ್ತಾ ಇದಾರೆ ಅಂತ ಅನ್ಸುತ್ತೆ. ಧನ್ರಾಜ್. ತುಂಬಾ ಪ್ರಾಮಾಣಿಕ, ತುಂಬಾ ಇಷ್ಟ ಆಗುತ್ತೆ ಆ ಒಂದು ಪ್ರಾಮಾಣಿಕತೆ. ಇಷ್ಟ ಆಗದೆ ಇರುವಂತದ್ದು ಅಂದ್ರೆ ಕೆಲವೊಂದ್ಸಲ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ಬಿಡ್ತಾರೆ, ಮುಖದ ಮೇಲೆ ಹೊಡೆದಂಗೆ. ಅದನ್ನ ಬೇರೆ ರೀತಿಯಲ್ಲೂ ಹೇಳ್ಬೋದೇನೋ ಕೆಲವೊಂದು ಟೈಮ್ ಅಲ್ಲಿ. ಮೋಕ್ಷಿತಾ ಬೇರೆ ಒಂದು ಇಬ್ರು ಮೇಲೆನೆ ಅವಳು ಕಾನ್ಸಂಟ್ರೇಷನ್ ಇದೆ. ನಾಮಿನೇಷನ್ ಅಲ್ಲಿ ಆಗಿರ್ಬೋದು ಅಥವಾ ಕಳಪೆ ಕೊಡೋ ಸಮಯದಲ್ಲಿ ಆಗಿರ್ಬೋದು, ಅದನ್ನ ಬಿಟ್ಟು ಅವಳು ಇಂಡಿವಿಜುವಲ್ ಆಗಿ ಆಡ್ಬೇಕು. ಅಂಡ್ ಇಷ್ಟ ಆಗುವಂತದ್ದು ಏನಂದ್ರೆ ವೆರಿ ಸ್ಟ್ರಾಂಗ್ ಹೆಡೆಡ್, ಇಲ್ಲಿ ತುಂಬಾ ಸ್ಟ್ರಾಂಗ್ ಇದ್ದಾಳೆ. ಚೈತ್ರ. ಫಸ್ಟ್ ಅವ್ರ ಕ್ಯಾರೆಕ್ಟರ್ ಏನು ಅಂತ ಅವರೇ ಅನಲೈಸ್ ಮಾಡ್ಬೇಕು, ಬೇರೆಯವ್ರಿಗೆ ಕನ್ಫ್ಯೂಷನ್ ಮಾಡಬಾರ್ದು. ಅದೊಂದು ನನ್ಗೆ ಇಷ್ಟ ಆಗ್ತಾ ಇಲ್ಲ. ಇಷ್ಟ ಆಗೋದೇನಂದ್ರೆ ಅವ್ರ ಮಾತು,
ಕೆಲವೊಂದು ಮಾತುಗಳು ತುಂಬಾ ತೂಕವಾಗಿ ಆಡ್ತಾರೆ. ಹನುಮಂತು ಅಗೇನ್ ತುಂಬಾ ಪ್ರಾಮಾಣಿಕ, ಯಾರ ಮನ್ಸಿಗೂ ನೋವು ಮಾಡಲ್ಲ. ಇಷ್ಟ ಆಗದೆ ಇರೋದು ಅಂದ್ರೆ ಅವರಲ್ಲಿ ಸ್ವಲ್ಪ ಬೇರೆಯವ್ರ ವಿಷಯಕ್ಕೆ ಒಂದ್ ಸ್ವಲ್ಪ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು, ಮನೆ ವಿಚಾರಗಳಿಗೆ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.